ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಒಂದಾದ್ಮೇಲೆ ಒಂದು ನಮ್ಮ ಆರ್ ಸಿ ಬಿಗೆ ತೊಂದರೆಗಳು ಬರ್ತಾನೆ ಐತೆ. ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ ಇಂಜುರಿ ಆದಮೇಲೆ ಇಂಜುರಿ ಕನ್ಸನ್ಸ್ ಮೇಲೆ ಕನ್ಸನ್ಸ್ ಬರ್ತಾನೆ ಇದೆ ರಿಪೀಟೆಡ್ ಆಗಿ. ಒಬ್ಬ ಪ್ಲೇಯರ್ಗೆ ಆಯಿತು ಅಂದರೆ ಒಬ್ಬರು ರಿಕವರ್ ಆಗ್ತಾ ಇರೋಂಗಿಲ್ಲ, ಇನ್ನೊಬ್ರು ಪ್ಲೇಯರ್ಗೆ ಹಂಗೆ ಆಗ್ತಾನೆ ಇದೆ. ಸೊ ಇವತ್ತು ವಿಜಯ್ ಹಜಾರೆ ಟ್ರೋಫಿಲಿ ನಮ್ಮ ವೆಂಕಟೇಶ್ ಅಯ್ಯರ್ಗೆ ಒಂದು ಸ್ವಲ್ಪ ಹಂಗೆ ಕಾಣಿಸ್ಕೊತಾರೆ. ರಿಟೈರ್ಡ್ ಹರ್ಟ್ ಕೂಡ ಆಗ್ತಾರೆ. ಇವಾಗ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ಸ್ವಲ್ಪ ಜನ ಏನಕ್ಕೆ ಅವ್ರು ರಿಟೈರ್ಡ್ ಹರ್ಟ್ ಆಗಿದ್ದಾರೆ ಅಂತ. ಬೇಸಿಕಲಿ ಬಂದ್ಬಿಟ್ಟು ಅವ್ರು ಡಿಸ್ಕಂಫರ್ಟಿಂದ ರಿಟೈರ್ಡ್ ಹರ್ಟ್ ಆಗಿರೋದು. ಮತ್ತೆ ಅವರು ಬ್ಯಾಟಿಂಗಿಗೆ ಬಂದಿದ್ದಾರೆ. ಬ್ಯಾಟಿಂಗ್ ಆಡ್ಬೇಕಾದ್ರೆ ಮತ್ತೆ ಅವರು ಡಿಸ್ಕಂಫರ್ಟ್ನ ತೋರಿಸಿದ್ದಾರೆ. ರನ್ಔಟ್ ಆಗಿದ್ದಾರೆ. ಕಡೆಗೆ 9 ರನ್ ಹೊಡೆದಿರೋ ವೆಂಕಟೇಶ್ ಅಯ್ಯರು. ಆಡಿರುವಂಥದ್ದು 14 ಬಾಲು. ಮಧ್ಯಪ್ರದೇಶ್ ಆಡ್ತಾ ಇರುತ್ತೆ. ಮಧ್ಯಪ್ರದೇಶ್ ಇನ್ಫ್ಯಾಕ್ಟ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ ವೆಂಕಟೇಶ್ ಅಯ್ಯರ್ ಅವರು. ಥ್ರೂಔಟ್ ದ ಟೂರ್ನಮೆಂಟು ಫುಲ್ ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ ಈ ಒಂದು ಟೂರ್ನಮೆಂಟಿಗೆ. ಸೊ ಇವರು 9 ರನ್ ಹೊಡಿತಾರೆ. ಈ ಕಡೆಯಿಂದ ಪಾಸಿಟಿವ್ ಏನು ಅಂತಂದರೆ ರಜತ್ ಪತಿದಾರ್ ಅವರು ವಾಪಸ್ ಬಂದಿರುವಂಥದ್ದು ಪಾಸಿಟಿವ್. ಆ್ಯಂಕಲ್ ಇಂಜುರಿ ಏನಾಗಿತ್ತು ಅದರಿಂದ ವಾಪಸ್ ಬಂದಿದ್ದಾರೆ. 29 ರನ್ ಹೊಡೆದಿದ್ದಾರೆ ಮೊದಲನೇ ಮ್ಯಾಚಲ್ಲಿ 37 ಬಾಲಲ್ಲಿ. ಸೊ ಏನೋ ಹೆವಿ ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಬಂದಿದ್ರಲ್ಲ, ರಿಕವರ್ ಆಗಿ ಬಂದಿರಲ್ಲ. ಇದೊಂದು ಪಾಸಿಟಿವಿಟಿ ಆಯಿತು ಅಂತಂದರೆ ವೆಂಕಟೇಶ್ ಅಯ್ಯರ್ಗೆ ಅಷ್ಟು ಮಟ್ಟಿಗೆ ಕಂಫರ್ಟ್ನೆಸ್ಸು ಸಿಗದೇ ಇರೋದು. ಡಿಸ್ಕಂಫರ್ಟಲ್ಲಿ ಈ ಟೂರ್ನಮೆಂಟ್ ಫುಲ್ಲು ಆಡ್ತಾ ಇರೋದು. ಜೊತೆಗೆ ರಿಟೈರ್ಡ್ ಹರ್ಟ್ ಕೂಡ ಆಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ರನ್ಔಟ್ ಆಗಿದ್ದಾರೆ. ಏನು ಅಂಥ ಸ್ಕೋರ್ ಏನೂ ಮಾಡಿಲ್ಲ, 9 ರನ್ ಹೊಡೆದಿದ್ದಾರೆ ಅಷ್ಟೇ. 5 ಬಾಲ್ಗೆ 1 ರನ್ ಹೊಡೆದಿರೋಂಥ ಟೈಮಲ್ಲಿ ಅವರು ರಿಟೈರ್ಡ್ ಹರ್ಟ್ ಆಗ್ತಾರೆ, ಯಾಕೋ ಡಿಸ್ಕಂಫರ್ಟ್ ಫೀಲ್ ಆಗಿಬಿಟ್ಟು. ಆಮೇಲೆ ಮತ್ತೆ ಬಂದುಬಿಟ್ಟು ತಿರ್ಗಾ ಔಟ್ ಆಗಿದೆ. ಮತ್ತೆ ಬಂದಿದ್ದಾರೆ ಆ್ಯಕ್ಚುಲಿ, ಏನು ಬರ್ದಂಗೆ ಏನು ಹೋಗ್ಬಿಟ್ಟಿಲ್ಲ. ಒಟ್ಟಿನಲ್ಲಿ ಅವ್ರು ಆಡ್ತಿರುವಂಥ ಫಾರ್ಮ್ನ ನೋಡ್ತು ಅಂತಂದರೆ, ಕನ್ಸಿಸ್ಟೆನ್ಸಿನ ನೋಡ್ತು ಅಂತಂದರೆ ಇನ್ಕನ್ಸಿಸ್ಟೆಂಟ್ ಆಗಿದೆ. ಕನ್ಸಿಸ್ಟೆನ್ಸಿನ ನಾವು ನೋಡೋಕ್ಕೂ ಕೂಡ ಆಗೋದಿಲ್ಲ. ಅಂದರೆ ಆಡಿರುವಂಥ ಮ್ಯಾಚ್ಗಳಲ್ಲಿ ಎಲ್ಲದರಲ್ಲೂ ಕೂಡ ನೋಡ್ತು ಅಂತಂದರೆ 115 ಕೂಡ ಅವರ ಬ್ಯಾಟಿಂದ ಬಂದಿಲ್ಲ. ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇರುವಂಥ ವೆಂಕಟೇಶ್ ಅಯ್ಯರ್ ಬ್ಯಾಟಿಂದ. ಈ ಕಡೆಯಿಂದ ದೇವದತ್ ಪಡಿಕ್ಕಲ್ ನೋಡ್ತು ಅಂದರೆ ಅಬ್ಬರಿಸಿ ಬೊಬ್ಬಿರಿತಾವ್ರೆ. ಈ ಕಡೆಯಿಂದ ವೆಂಕಟೇಶ್ ಅಯ್ಯರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಟಿಸಿಪೇಟ್ ಮಾಡ್ಬಿಟ್ಟು ತಗೊಂಡ್ಬಿಟ್ಟಿದ್ವಿ ನಾವು ಈ ಆಪ್ಷನಲ್ಲಿ, ಇಲ್ಲ ಬೇಕು ಅಂತ. ಸೊ ಇವರು ಅಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಿರೋದು ಇದು ಒಂಥರ ಬ್ಯಾಡ್ ನ್ಯೂಸು. ಜೊತೆಗೆ ರಿಟೈರ್ಡ್ ಹರ್ಟು ಕೂಡ ಆಗಿದ್ದು, ಸ್ವಲ್ಪ ನಿಗಲಲ್ಲಿರುವಂಥದ್ದು. ಸೊ ಇದು ಕೂಡ ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್ನೇ ನಮ್ಮ ಆರ್ ಸಿ ಬಿಗೆ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಈ ಕಡೆಯಿಂದ ಫಿಲ್ ಸ್ಯಾಟ್ಗೂ ಕೂಡ ಬ್ಯಾಕ್ ಇಂಜುರಿ ಆಗಿದೆ ಅಂತೆ. ಸ್ವಲ್ಪ ಲೈಟಾಗಿ ನಿಗಲಾಗಿದೆ ಅಂತೆ. ಬ್ಯಾಕಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ ಇಂಟರ್ನ್ಯಾಷನಲ್ T20 ಲೀಗಲ್ಲಿ. ಸೊ ಒಬ್ಬರಾದ್ಮೇಲೆ ಒಬ್ಬರು ಅಂದರೆ ರಿಪ್ಲೇಸ್ಮೆಂಟ್ಗಳೆಲ್ಲ ಇದಾವೆ ನಮಗೆ. ಏನಿಲ್ಲಿ ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಏನಿಲ್ಲ. ಒಬ್ರಿಗೆ ಇಂಜುರಿ ಆಯಿತು ಅಂತಂದರೆ, ಒಬ್ಬರು ನೆಟ್ಗೆ ಆಡ್ತಾ ಇಲ್ಲ ಅಂತಂದರೆ ಅವರಿಗೆ ಪರ್ಫೆಕ್ಟ್ ಆಗಿರೋವಂಥ ಬ್ಯಾಕಪ್ ಪ್ಲೇಯರ್ಗಳಂತೂ ಖಂಡಿತ ಇದ್ದಾರೆ. ಜೇಕೋಬ್ ಬೆಥೆಲ್ ಇದ್ದಾರೆ. ಅವ್ರಿಗೆ ಫಿಲ್ ಸಾಲ್ಟ್ಗೆ ಏನಾದ್ರು ಆಯಿತು ಅಂತಂದರೆ ಓವರ್ಸೀಸ್ ಪ್ಲೇಯರ್ ಆಗಿ ಮೈನ್ ಪ್ಲೇಯರನ್ನೇ ಇನ್ಫ್ಯಾಕ್ಟು ಜೇಕೋಬ್ ಬೆಥೆಲ್. ಅವ್ರು ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ನಮ್ಗೆ ಅವಕಾಶ ಸಿಗುತ್ತೆ ಅಂತ. ಅವಕಾಶಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇರುವಂಥವ್ರು ಆರ್ ಸಿ ಬಿ ಸ್ಕ್ವಾಡಲ್ಲಿ ಸಾಕಷ್ಟು ಜನ ಇದ್ದಾರೆ. ಸಖತ್ತಾಗಿರುವಂಥ ಪ್ಲೇಯರ್ಸ್ಗಳು. ಇಂಜುರಿ ಆಗೋಗ್ಬಿಡ್ತು ಅನ್ನೋ ಮಾತ್ರಕ್ಕೆ ಇಲ್ಲಿ ಜಾಶ್ ಹೆಜರ್ವುಡ್ ಆಗಿರಲಿ, ಟಿಮ್ ಡೇವಿಡ್ ಆಗಿರಲಿ, ಇಂಜುರಿ ಆಗೋಗ್ಬಿಡ್ತು ಅನ್ನೋ ಮಾತ್ರಕ್ಕೆ ನಮ್ಮ ಟೀಮಲ್ಲಿ ಆಡುವಂಥ ಪ್ಲೇಯರ್ಗಳೇ ಇಲ್ಲ ಅನ್ನೋ ಹತ್ರ ಇಲ್ಲ. ಖಂಡಿತ ಬ್ಯಾಕಪ್ ಪ್ಲೇಯರ್ಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಇದು ಒಳ್ಳೆ ಪಾಸಿಟಿವ್ ನಮ್ಮ ಆರ್ ಸಿ ಬಿ. ಏನಕ್ಕೆ ಅಂದರೆ ಆಪ್ಷನ್ನ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ. ಒಬ್ಬರು ಪ್ಲೇಯರ್ ಮೇನ್ ಪ್ಲೇಯರ್ಗೆ ಇಂಜುರಿ ಆಯಿತು ಅಂತಂದರೆ ಇನ್ನೊಬ್ಬ ಬ್ಯಾಕಪ್ ಪ್ಲೇಯರು ಸಖತ್ ಸಾಲಿಡ್ ಆಗಿರುವಂಥ ಪ್ಲೇಯರ್ಗಳನ್ನೇ ನಮ್ಮ ಆರ್ ಸಿ ಬಿ ಹುಡುಕಿ ಇಟ್ಟಿದೆ. ಸೊ ಮೈನ್ ಕನ್ಸರ್ನ್ ಆಗಿರೋದು ಇಂಜುರಿಗಳು. ಇವಾಗ ಟಿಮ್ ಡೇವಿಡ್ ಇಂಜುರಿ ಆಗಿದೆ, ಮತ್ತೆ ರಿಕವರ್ ಆಗಿಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ಹೌದು, ಸ್ಕ್ವಾಡಲ್ಲಿ ಇದ್ದಾರೆ ಅವರು, ಆಸ್ಟ್ರೇಲಿಯಾ ಸ್ಕ್ವಾಡಲ್ಲಿ T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ. ಜಾಶ್ ಹೆಜರ್ವುಡ್ ಕೂಡ ಇದ್ದಾರೆ. ಅವೆರಡು ಹಂಗೆ ನೋಡೋಕೆ ಹೋದ್ರೆ ಪಾಸಿಟಿವ್ ನೋಟಲ್ಲಿ ತೊಗೊಬೇಕು ನಾವು. ಜಾಶ್ ಹೆಜರ್ವುಡ್ ಜೊತೆಗೆ ಟಿಮ್ ಡೇವಿಡ್ ಆಗಿರುವಂಥ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ರಿಕವರ್ ಆಗಿದೆ ಅಂತಲೇ, ಒಂದು ರೇಂಜಿಗೆ ಆಗಿದೆ ಅಂತಲೇ ಅರ್ಥ. ಆ್ಯಂಡ್ ಪ್ರಾಕ್ಟೀಸಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರಂತೆ. ಸೊ ಇಲ್ಲಿ ಹೊಸದಾಗೆ ಅವ್ರು ಆ ಕಡೆಯಿಂದ ರಿಕವರಿ ಆಗ್ತಾ ಇದ್ದಂಗೆ, ಈ ಕಡೆ ರಜತ್ ಪತಿದಾರ್ ರಿಕವರಿ ಆಗ್ತಿದ್ದಂಗೆ ಈ ಕಡೆಯಿಂದ ವೆಂಕಟೇಶ್ ಅಯ್ಯರ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರಿಗಾಗಿರುವಂಥ ಲೈಟಾಗಿ ಆಗಿರುವಂಥ ನಿಗಲಾಗಿರ್ಬೋದು, ಜೊತೆಗೆ ಈ ಕಡೆಯಿಂದ ಫಿಲ್ ಸಾಲ್ಟಿಗೆ ಆಗಿರುವಂಥ ನಿಗಲಾಗಿರ್ಬೋದು. ಸೊ ಏನು ಅಂಥ ಮಟ್ಟದ ಹೆವಿ ದೊಡ್ಡ ಮಟ್ಟದ ಇಂಜುರಿ ಏನಾಗಿಲ್ಲ. ಸೊ ಲೈಟಾಗಿ ರಿಟೈರ್ಡ್ ಹರ್ಟ್ ಆಗಿದ್ದಾರೆ ಅಷ್ಟೇ. ಅವರು ಕೂಡ ಬ್ಯಾಕ್ ಇಂಜುರಿಯಿಂದ ಸ್ವಲ್ಪ ಮಟ್ಟಿಗೆ ಬೆಳ್ತಾ ಇದ್ದಾರೆ. ಆ್ಯಂಡ್ ರಿಕವರ್ ಆಗ್ತಾರೆ IPL ಅಷ್ಟೇ ನಂತರ ಕಾಣಿಸ್ತಾ ಇದೆ. ಬಟ್ ಫಾರ್ಮಲ್ಲಿ ಕಾಣಿಸ್ಕೊತಾ ಇಲ್ಲ ವೆಂಕಟೇಶ್ ಅಯ್ಯರು. ಸೊ ಇದು ಮೈನ್ ಕನ್ಸರ್ನ್ ಆಗಿದೆ ನಮ್ಮ ಆರ್ ಸಿ ಬಿಗೆ. ಸೊ ಫಾರ್ಮಲ್ಲಿ ಇದ್ದಿತ್ತು ಅಂದರೆ, ಫಾರ್ಮಲ್ಲಿ ಇರೋ ಪ್ಲೇಯರ್ ಇದಾಗಿತ್ತು ಅಂದರೆ ಬಿಡುಗರು ವಾಪಸ್ ರಿಕವರ್ ಆಗಿಬಿಟ್ಟು ಬರ್ತಾರೆ, ತಲೆನೋವೇನಿಲ್ಲ ಅಂತ ಅನ್ಬೋದಾಗಿತ್ತು. ಬಟ್ ಇವ್ರು ಫಾರ್ಮಲ್ಲೂ ಕಾಣಿಸ್ಕೊತಾ ಇಲ್ಲ. ಜೊತೆಗೆ ರಿಟೈರ್ಡ್ ಹರ್ಟು ಕೂಡ ಆಗಿದ್ದಾರೆ. ಅಂದರೆ ಸ್ವಲ್ಪ ನಿಗಲಲ್ಲೂ ಕೂಡ ಇದ್ದಾರೆ. ಸೊ ಇದು ನಮ್ಮ ಆರ್ ಸಿ ಬಿಗೆ ಖಂಡಿತ ತೊಂದರೆ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟಲ್ಲಿ. ಅಂದರೆ ವೆಂಕಟೇಶ್ ಅಯ್ಯರ್ ನಾವು ಬ್ಯಾಕಪ್ ಆಗಿ ನೋಡಿದ್ರೂ ಕೂಡ ಒಬ್ಬ ಮೈನ್ ಪ್ಲೇಯರ್ ಆಗಿಯೇ ನೋಡ್ತಾ ಇರೋದು ನಾವು. ಇಲ್ಲ ವೆಂಕಟೇಶ್ ಅಯ್ಯರ್ ಇನ್ ಕೇಸ್ ಏನಾದ್ರು DDPಗೆ ಇಂಜುರಿ ಆಯಿತು ಅಂದರೆ, ಲಾಸ್ಟ್ ಟೈಮ್ ಇಂಜುರಿ ಆಯ್ತಲ್ಲಪ್ಪ DDPಗೆ, ಆ ಥರ ಏನಾದ್ರು ಇಂಜುರಿ ಆಗೋಗ್ಬಿಡ್ತು ಅಂದರೆ ಪಟ್ಟನಾಗಿ ಬಂದ್ಬಿಟ್ಟು ಆಡೋ ಥರ ಇರಬೇಕು. ಮಯಾಂಕ್ ಅಗರ್ವಾಲ್ ಬಂದು ಆಡ್ತಾರಲ್ಲ ಆ ಥರ ಆಡೋ ಥರ ಇರಬೇಕು ಅನ್ನೋ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಈ ಸೀಸನ್ನು ಯಾಕೋ ಅಂಥ ಮಟ್ಟಿಗೆ ಸೌಂಡ್ ಬರ್ತಾ ಇಲ್ಲ ವೆಂಕಟೇಶ್ ಅಯ್ಯರ್ ಅವರ ಬ್ಯಾಟಿಂದ. ನೋಡೋಣ ಅದೇನಾಗುತ್ತೆ ಅಂತ. ಪಾಸಿಟಿವ್ ನೋಟ್ ಏನು ಅಂತಂದರೆ, ನಮ್ಮ ರಜತ್ ಪತಿದಾರ್ ಕ್ಯಾಪ್ಟನ್ ಮತ್ತೆ ರಿಟರ್ನ್ ಆಗಿರೋದು ಪ್ಲೇಗೆ. ಸೊ ಇದು ಪಾಸಿಟಿವ್ ನೋಟು ನಮ್ಮ ಆರ್ ಸಿ ಬಿಗೆ. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇಂಜುರಿಗಳು ಆಗ್ತಾನೆ ಇದ್ದಾವೆ, ಮತ್ತು ರಿಕವರಿನೂ ಕೂಡ ಆಗ್ತಾನೆ ಇದ್ದಾವೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ IPL ಸ್ಟಾರ್ಟ್ ಆಗೋ ಟೈಮಿಗೆ ಯಾರ್ಯಾರು ಇಂಜುರಿಯಿಂದ ರಿಕವರ್ ಆಗಿದ್ದಾರೆ, ಯಾರ್ಯಾರು ಇಂಜುರಿಯಿಂದ ಬಳತಿದ್ದಾರೆ ಅದು ಮ್ಯಾಟ್ರ್ ಆಗೋದು ಈ ಟೈಮಲ್ಲ. ಹೌದು, ಇನ್ನೂ 2-2.5 ತಿಂಗಳು ಬಾಕಿ ಇದೆ IPL ಸ್ಟಾರ್ಟ್ ಆಗೋದಕ್ಕೆ.
ಸೊ ಆ ಟೈಮಿಗೆ ಏನು ಬೇಕಾದ್ರೂ ಆಗ್ಬೋದು, ಎಂತೆಂಥ ಮೈನ್ ಪ್ಲೇಯರ್ಗೆ ಇಂಜುರಿ ಆಗುತ್ತೋ ಅಥವಾ ಎಲ್ಲರೂ ರಿಕವರಿ ಆಗ್ಬೋದು, ಯಾರಿಗೆ ಗೊತ್ತು ಅಲ್ವಾ. ನೋಡೋಣ ಏನಾಗುತ್ತೆ ಅಂತ.